ಈಶ್ವರಹಳ್ಳಿ. ಆ ಹಳ್ಳಿ ಚಿಕ್ಕದು, ಜನ ಕಡಿಮೆ. ಆದರೆ ಒಂದು ದೊಡ್ಡ ರಹಸ್ಯ ಮಾತ್ರ ಇತ್ತು, ಓಣಿಗಲ್ಲಿನ ರಹಸ್ಯ. ಹಳ್ಳಿಯ ಮಧ್ಯೆ ನಿಂತಿರುವ ದೊಡ್ಡ ಕಲ್ಲು, ಜನರು ಅದನ್ನ ಓಣಿಗಲ್ಲು ಅಂತ ಕರೀತಾರೆ. ರಾತ್ರಿ ಅದರ ಹತ್ರ ಹೋಗ್ಬಾರ್ದು, ಯಾಕೆಂದ್ರೆ ಅಲ್ಲಿ ಏನೋ ಇನ್ನೂ ಜೀವಂತವಾಗಿಯೇ ಇದೆ ಎನ್ನುವುದು ಹಳ್ಳಿಯ ಭಯ. ಒಂದು ದಿನ ಹಳ್ಳಿಗೆ ಹೊಸ ಶಿಕ್ಷಕ ಬಂದು ನೆಲೆಸುತ್ತಾನೆ, ವಸುಧೇಂದ್ರ. ಶಿಕ್ಷಿತ, ಧೈರ್ಯಶಾಲಿ, ಅಂಧನಂದಿಕೆಗಳನ್ನು ನಂಬತನ್ಯ. ಆದರೆ ಮೊದಲ ದಿನವೇ ವೃದ್ಧೆರಡಮ್ಮ ಅವನನ್ನು ಎಚ್ಚರಿಸ್ತಾಳೆ. ಮಗನೇ, ಈ ರಾತ್ರಿಯಲ್ಲಿ ಹೋಗ್ಬೇಡ, ಓಣಿಗಲ್ಲಿನ ಹತ್ತಿರ ಏನೋ ಜಾಗೃತವಾಗಿದೆ. ವಸುಧೇಂದ್ರ ನಗೆ ಮಾಡಲು ಯತ್ನಿಸುತ್ತಾನೆ, ಆದರೆ ಎರಡಮ್ಮನ ಕಣ್ಣುಗಳಲ್ಲಿ ಕಾಣುವ ಭಯ ಅವನನ್ನು ರಾತ್ರಿ, ಮರುದಿನೆಲ್ಲ ಗಲಾಟೆ. ಹತ್ತಿರದ ಹಳ್ಳಿಯ ಮಲ್ಲೇಶ ಕಾಣೆಯಾಗುತ್ತಾನೆ.